ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಆಶ್ರಯದಲ್ಲಿ ನಗರದ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ 2 ದಿನಗಳ 27ನೇ ವಾರ್ಷಿಕ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ರೂಬಿಕಾನ್ 2024ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ರೂಬಿಕಾನ್ 2024 ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯು ಒಂದು ಪರ್ಯಾಯ ವ್ಯವಸ್ಥೆಯಾಗಿರುವುದರಿಂದ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಉಪಯುಕ್ತವಾಗಿದೆ. ದೀರ್ಘಕಾಲದ ಕಾಯಿಲೆಗಳನ್ನು ಹೋಮಿಯೋಪತಿ ಚಿಕಿತ್ಸೆಯಿಂದ ಗುಣಪಡಿಸಲು ಸಾಧ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕಾಲೇಜಿನ ವಾರ್ಷಿಕ ಮ್ಯಾಗಜಿನ್ ಪಯೋನಿಯರ್ 2024 ಮತ್ತು ರಿಸರ್ಚ್ ಬುಲೆಟಿನ್ 2024 ಅನಾವರಣಗೊಳಿಸಿದರು. ಮೆಡಿಸಿನ್ ಆರ್ ಟ್ರೆಡಿಷನಲ್ ಮೆಡಿಕಲ್ ways of treating people. So, and homeopathy is, though not from India, it came from Europe, from Germany, and it has lasted now for more than 300 years, or close to maybe 400 years also. We understand and we go through what is already learned and taught to us. But along with that, we have to see how we can make it better, how we can become better practitioners of this field of homeopathy, how we can see that how it can be made more relevant to the people, more useful to the people, to be able to cure them, and we are seeing to be able to help our people. Ultimately, that is what medicine is for, to help people come out of their ailments if they are having health issues. ಹೊಸದಿಲ್ಲಿಯ ರಾಷ್ಟ್ರೀಯ ಹೋಮಿಯೋಪತಿ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅನಿಲ್ ಕುರಾನಾ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಜಾಗತಿಕವಾಗಿ 60,000ಕ್ಕೂ ಹೆಚ್ಚು ನೋಂದಾಯಿತ ವೈದ್ಯರೊಂದಿಗೆ ಅತಿದೊಡ್ಡ ಮೂಲ ಸೌಕರ್ಯಗಳನ್ನೊಳಗೊಂಡ ಹೋಮಿಯೋಪತಿ ಕೋರ್ಸ್ ಪಠ್ಯಕ್ರಮವು ಇತರ ವೈದ್ಯಕೀಯ ವ್ಯವಸ್ಥೆಗಳಿಗೆ ಸಮವಾಗಿರುತ್ತದೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯು ಮಹತ್ತರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಿದರು. When National Commission for Homeopathy was established in 2021 after dissolving the previous council or Central Council of Homeopathy, we have been given a mandate to make reforms in homeopathic education sector. And in this context, I may inform you everyone, most of the students might be knowing this, we have introduced a new 2 PG subjects, that is dermatology and community medicine, from this year onward. Our course curriculum is at par with any other medical system in India. 5.5-year course including 1-year internship, compulsory internship, and 3-year post-graduation course. And very soon, the next year, we are going to launch super specialty courses in homeopathy. So we are going to a kind of a specialization in advanced level. And homeopathy has been providing a lot of public health care, and this has been witnessed very strongly in COVID times. ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕ ವಂದನೀಯ ರಿಚರ್ಡ್ ಅಲೋಷಿಯಸ್ ಕುಯೆಲ್ಲೋ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೋಮಿಯೋಪತಿ ರಾಷ್ಟ್ರೀಯ ಆಯೋಗ ಮೌಲ್ಯಮಾಪನ ಮತ್ತು ಹೋಮಿಯೋಪತಿ ರೇಟಿಂಗ್ನಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು A+ ರೇಟಿಂಗ್ ಅನ್ನು ಸಾಧಿಸಿದೆ. ರಾಜ್ಯದಲ್ಲಿ 5 ಕಾಲೇಜುಗಳು ಮಾತ್ರ ಇಂತಹ ಸಾಧನೆ ಮಾಡಿದೆ ಎಂದರು. Ours is the only college. Continuously, every year, we are conducting a national conference, giving an opportunity for the eminent and learned homeopaths to come together and to share their expertise with others, the budding homeopaths, especially the young homeopaths, and more especially the postgraduates who have come here as delegates. Surely it will be a great inspiration to hear these eminent speakers, learned speakers, who are the legends of homeopathy. ಪಯೋನಿಯರ್ 2024 ಇದರ ಸ್ಟಾಫ್ ಎಡಿಟರ್ ಡಾಕ್ಟರ್ ಜೆಸಿಂತಾ ಮೊಂತೆರೋ ಮತ್ತು ರಿಸರ್ಚ್ ಸೈಂಟಿಫಿಕ್ ಕಮಿಟಿಯ ಸಂಯೋಜಕರಾದ ಡಾಕ್ಟರ್ ಕೆ ಜಾನ್ ಪಾಲ್ ಅವರು ಬಿಡುಗಡೆಗೊಂಡ ನೆನಪಿನ ಸಂಚಿಕೆಯ ಬಗ್ಗೆ ತಿಳಿಸಿದರು.
ಫಾದರ್ ಮುಲ್ಲರ್ ಹೋಮಿಯೋಪತಿ ಫಾರ್ಮಾಸ್ಯೂಟಿಕಲ್ ಡಿವಿಷನ್ನ ಆಡಳಿತಾಧಿಕಾರಿ ವಂದನೀಯ ನೆಲ್ಸನ್ ಡಿ ಪಾಯಸ್, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ವಂದನೀಯ ಅಶ್ವಿನ್ ಎಲ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಉಪಪ್ರಾಂಶುಪಾಲೆ ವಿಲ್ಮಾ ಮೀರಾ ಡಿಸೋಜಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವಡ ಮತ್ತು ಹೋಮಿಯೋಪತಿ ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ರಂಜನ್ ಸಿ ಬ್ರಿಟ್ಟೋ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ವಂದನೀಯ ಫಾವುಸ್ತಿನ್ ಎಲ್ ಲೋಬೋ ಸ್ವಾಗತಿಸಿದರು. ಪ್ರಾಂಶುಪಾಲ ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್ ವಂದಿಸಿದರು. ಡಾಕ್ಟರ್ ದೀಪಾ ಪಾಯಸ್ ಮತ್ತು ಡಾಕ್ಟರ್ ಮನೀಶ್ ಕುಮಾರ್ ತಿವಾರಿ ಕಾರ್ಯಕ್ರಮ ನಿರೂಪಿಸಿದರು. ಪೂರ್ಣೇಶ್ ವಿ4 ನ್ಯೂಸ್ ಮಂಗಳೂರು.